ಎಲ್ಲರಿಗೂ ನಮಸ್ಕಾರ. ರಂಜಿತಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಿ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಇವತ್ತು ನಾನು ಸಮೋಸ ಮಾಡಾಕತ್ತೇನೆ ರೀ. ಸಮೋಸಕ್ಕೆ ಮಾಡೋಕೆ ಏನೇನು ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ನೋಡಿರಿ. ಫಸ್ಟ್ ಹಿಟ್ಟು ನಾದ್ಕೊಂಬರತ್ತೀನಿ. ಹಿಟ್ಟು ಸೋಸ್ಕೊಂಡು ಉಪ್ಪು ಹಾಕಿ ನಾದ್ಕೊಳಕತ್ತೀನಿ ನೋಡಿರಿ. ಈ ಥರ ಸ್ಲೋ ಆಗಿ ಹಿಟ್ಟು ನಾದ್ಕೊಂಡು ಇಟ್ಕೋಬೇಕು ಮೆತ್ತಗಾಗಿ. ಈಗ ಬೇಕಾಗಿರುವ ಸಾಮಗ್ರಿಯು ಉಳ್ಳಾಗಡ್ಡಿ ಒಂದು 2 ಉಳ್ಳಾಗಡ್ಡಿ ತಂದಿನಿ ದಪ್ಪ ದಪ್ಪ, ಮತ್ತು ಮೆಣಸಿನ್ಕಾಯಿ, ಮತ್ತು ಬಟಾಟನ ಕುದಿಸ್ಕೊಂಡು ಈ ಥರ ಮಾಡ್ಕೊಂಬಂದೀನಿ ನೋಡಿರಿ. ನಾನು ಫುಲ್ ಸ್ಮೂತಾಗಿ ಇದು ಮಾಡ್ಕೊಂಡು ಕರಿಬೇವು ತೊಂದಿನಿ, ಟೊಮಾಟೊ ತೊಂದಿನಿ, ಮೆಣಸಿನ್ಕಾಯಿ ತೊಂದಿನಿ, ಮತ್ತು ಈಗ ಕಡಾಯಿ ಇಟ್ಕೊಂಡು ನೋಡಿರಿ. ಕಡಾಯಿಗೆ ಎಣ್ಣೆ ಹಾಕೋತೀನಿ ನಾನು. ಈಗ ಒಲೆ ಹೊತ್ಸ್ಕೊಂಡ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ. ಇದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡೀನಿ ನಾನು. ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಬಳಿಕ ನಾನು ಸಾಸಿವೆ ಹಾಕ್ಕೋತೀನಿ ರೀ. ಎಣ್ಣೆ ಸ್ವಲ್ಪ ಕಾಯಬೇಕು, ಆಮೇಲೆ ಸಾಸಿವೆ ಹಾಕ್ಕೋಬೇಕು. ಈಗ ನಾನು ಸಾಸಿವೆ ಹಾಕ್ಕೊಳಕತ್ತೀನಿ ನೋಡಿರಿ. ಸಾಸಿವೆನ ಚಟಪಟ ಹುರ್ಕೋಬೇಕು ರೀ. ಹುರ್ಕೊಂಡು ಬಳಿಕ ಈಗ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಜೀರಿಗೆ ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿನ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀವಿ ನೋಡಿರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇವೆಲ್ಲನೂ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಚೆನ್ನಾಗಿ ಹುರ್ಕೋಬೇಕ್ರಿ. ಇದು ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು. ಈಗ ನೋಡಿರಿ ಈ ಥರ ಹುರ್ಕೊಂಡು ನೋಡಿರಿ. ನೀಟಾಗಿ ಹುರ್ಕೊಂಡು ಎಷ್ಟು ಹುರ್ಕೋತೀರಿ ನೋಡಿರಿ ಅಷ್ಟು ಬಾಜಿ ಚೆನ್ನಾಗಿ ಆಗ್ತೈತಿ. ನೀಟಾಗಿ ನಾನು ಹುರ್ಕೊಂಡು ಈಗ ಟಮಾಟೊ ಹಾಕ್ಕೊಳಕತ್ತೀನಿ ನೋಡಿರಿ. ಟಮಾಟೊ ಹಾಕ್ಕೋಬೇಕು ನೋಡಿರಿ. ಟಮಾಟೊನೂ ಹುರ್ಕೋಬೇಕು. ಮತ್ತು ನಾನು ಅರ್ಶಿಣ ಪುಡಿ ಹಾಕ್ಕೊಂಡೀನಿ ನೋಡಿರಿ. ಅರ್ಶಿಣ ಪುಡಿ ಹಾಕ್ಕೊಂಡೀನಿ. ಈಗ ಮತ್ತು ಉಪ್ಪು ಹಾಕ್ಕೊಂಡೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ನೋಡಿರಿ. ಈಗ ಏನು ಬಟಾಟೆಯನ್ನು ಕುದಿಸ್ಕೊಂಬಂದೀನಿ ನೋಡಿರಿ, ಇದರೊಳಗೆ ಹಾಕ್ಕೊಳ್ಳೋಣ್ರಿ. ಈಗ ಫುಲ್ಲು ಅಂದರೆ ಬಟಾಟೆ ಫುಲ್ಲು ಕುದಿಬೇಕು ರೀ. ಕೈಯಲ್ಲೇ ಈ ಥರ ಹಿಂಗೆ ಇದು ಮಾಡ್ರೆ ಗಂಟು ಒಟ್ಟ ಬರಬಾರ್ದು. ಈಗ ಆಗೈತಿ. ಆಗನ ಕೊತ್ತಂಬರಿ ಉದಿಸ್ಕೊಳಕತ್ತೀನಿ ನೋಡಿರಿ. ಈಗ ಮುಗೀತು. ಇನ್ನು ಇದು ಮಾಡೋಣ. ಈಗ ಪಲ್ಯ ಮುಗಿದೈತ್ರಿ. ಈಗ ಸಮೋಸಕ್ಕೆ ಹಿಟ್ಟು ಈ ಥರ ನಾದ್ಕೊಂಡು ನಾನು ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ತೆಳ್ಳಗೆ ಲಟ್ಟಿಸ್ಕೋಬೇಕು. ನಿಮ್ಗೆ ಎಷ್ಟು ತೆಳ್ಳಗಾದಷ್ಟು ತೆಳ್ಳಗೆ ಲಟ್ಟಿಸ್ಕೋರಿ. ನಾನು ಮೈದಾ ಯೂಸ್ ಮಾಡಿಲ್ಲ, ನಾನು ಗೋಧಿ ಹಿಟ್ಟು ಯೂಸ್ ಮಾಡೀನಿ ರೀ. ಮೈದಾ ಹಿಟ್ಟು ಅಂದರೆ ಆರೋಗ್ಯಕ್ಕಷ್ಟು, ಅಂದರೆ ಸಣ್ಣ ಮಕ್ಕಳಿಗೆ ತಿನ್ನೋರು ಇದಾರಲ್ಲ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬ್ಯಾಡತ್ತಂದ ನಾನು ಎಂಥರ ಗೋಧಿ ಹಿಟ್ಟಲೆ ಮಾಡಾಕತ್ತೀನಿ. ಈ ಥರ ಗುಂಡಕ್ಕೆ ಮಾಡೋದ್ರಿ. ಗುಂಡಕ್ಕೆ ಮಾಡಿ ಚೌಕ ಇದು ಮಾಡ್ಬೇಕು, ಕೊರಿಬೇಕಿವ. ಈ ಥರ ನಾನು ಚೌಕ ಕಟ್ ಮಾಡ್ಕೊಳಕತ್ತೀನಿ. ಈ ಥರ ಕಟ್ ಮಾಡ್ಕೋಬೇಕ್ರಿ. ಒಂದು ಚಪಾತಿ 4 ಹಾಕಬೇಕು. ನಾನು ಆಲ್ಮೋಸ್ಟ್ ಸ್ವಲ್ಪ ಇದು ಮಾಡಬೇಕಿತ್ತು, ಇನ್ನು ಒಂದೊಂದ್ರೊಳಗೆ ಹಾಕಬೇಕಿತ್ತು, ಬಟ್ 4ರೊಳಗೆ ಹಾಕ್ಲಕತ್ತೀನಿ ನಾನು. ಈ ಥರ ಹಾಕ್ಕೋಬೇಕಿದನ್ನು. ಈ ಥರ 4 ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಇಟ್ಕೋಬೇಕ್ರಿ. ಸರಿ ಬರಲಿಲ್ಲ ಒಂದಿಷ್ಟು. ಈ ಥರ ಹುರ್ಕೋಬೇಕು ಎಣ್ಣೆ ಒಳಗೆ ಹಾಕ್ಕೊಂಡು. ಈಗ ಎಣ್ಣೆ ಒಳಗೆ ಕರಿಯಾಕತ್ತೀನಿ ನೋಡಿರಿ. ಈ ಥರ ಕಲರ್ ಬರಬೇಕು ಎಣ್ಣೆ ಒಳಗೆ. ಈಗ ಒಂದೊಂದಾಗಿ ತಿಕ್ಕೊಳಕತ್ತೀನಿ. ಇನ್ನೂ ಸ್ವಲ್ಪ ಸೇಪ ಚೆನ್ನಾಗಿ ಬಂದ್ರೆ ಇದು ಆಗ್ತಿತ್ತು, ಬಟ್ ಸೇಪ್ ಇದು ಆಗೋಲಾಗಿದ್ದು. ಅಂದರೆ ಸ್ವಲ್ಪ ಹಿಟ್ಟು ಅಳಸಾಗ್ಬಿಟ್ಟೈತಿ. ಸ್ವಲ್ಪ ಗಟ್ಟಿನೇ ಇದು ಮಾಡ್ಕೋಬೇಕ್ರಿ ಸಮೋಸಕ್ಕೆ. ಅಳಸಾಗನ ಈ ಥರ ಇದು ಆಗ್ಲತ್ತಿದ್ದು ನೋಡಿರಿ. ಸಮೋಸ ರೆಡಿ ಆಗ್ಯಾವ ನೋಡಿರಿ. ಬಟ್ ಟೇಸ್ಟ್ ಚೆನ್ನಾಗಿತ್ತು ಸಮೋಸದ. ಮಸ್ತಾಗಿತ್ತು ರೀ. ನಾನು ಅಷ್ಟು ಅಂದ್ಕೊಂಡಿದ್ದಿಲ್ಲ ಯಾವ ಥರ ಬರ್ತೈತಿ. ಫಸ್ಟ್ ಟೈಮ್ ಮಾಡೋದನ್ನ ಚೆನ್ನಾಗಿ ಬಂದಿತ್ತು. ಈ ಸಮೋಸ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊ. ಥ್ಯಾಂಕ್ ಯು.